ವಿಷ್ಣುವಿಗೆ ತುಳಸಿ ಯಾಕೆ ಪ್ರಿಯವಾದದ್ದು? ತುಳಸಿ ವಿಷ್ಣು ಅವರ ದೈವಿಕ ಸಂಬಂಧದ ಆಳವಾದ ರಹಸ್ಯ. ಭಕ್ತರೇ ನಮಸ್ಕಾರ. ನಾವು ಪ್ರತಿದಿನ ದೇವರ ಪೂಜೆ ಮಾಡುವಾಗ, ವಿಶೇಷವಾಗಿ ವಿಷ್ಣು, ಕೃಷ್ಣ ಅಥವಾ ವೆಂಕಟೇಶ್ವರನ ಪೂಜೆಯಲ್ಲಿ ತುಳಸಿ ದಳವನ್ನು ತಪ್ಪದೆ ಅರ್ಪಿಸುತ್ತೇವೆ. ಆದರೆ ಈ ತುಳಸಿ ಯಾಕೆ ವಿಷ್ಣುವಿಗೆ ಇಷ್ಟು ಪ್ರಿಯ? ಹೂವಿಗಿಂತಲೂ ಚಿನ್ನ, ಬೆಳ್ಳಿಗಿಂತಲೂ ವಿಷ್ಣು ಏಕೆ ಒಂದು ಸಣ್ಣ ತುಳಸಿ ದಳವನ್ನು ಹೆಚ್ಚು ಮೆಚ್ಚುತ್ತಾನೆ? ಇದಕ್ಕೊಂದು ಆಳವಾದ ಪೌರಾಣಿಕ ಮತ್ತು ದೈವಿಕ ಕಾರಣವಿದೆ. ಇಂದು ಈ ವಿಡಿಯೋದಲ್ಲಿ ನಾವು ತುಳಸಿ ಮತ್ತು ವಿಷ್ಣುವಿನ ಸಂಬಂಧದ ಹಿಂದಿರುವ ಸಂಪೂರ್ಣ ಕಥೆ, ಅದರ ತತ್ವಾರ್ಥ ಮತ್ತು ನಮ್ಮ ಜೀವನಕ್ಕೆ ಅದರ ಸಂದೇಶವನ್ನು ತಿಳಿದುಕೊಳ್ಳೋಣ. ತುಳಸಿ ಕೇವಲ ಸಸ್ಯವಲ್ಲ, ಅವಳು ದೇವಿ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಸಾಮಾನ್ಯ ಗಿಡ ಎಂದು ನೋಡಲಾಗುವುದಿಲ್ಲ. ತುಳಸಿಯನ್ನು ಲಕ್ಷ್ಮೀದೇವಿಯ ಅವತಾರ ಅಥವಾ ವೃಂದಾದೇವಿಯ ರೂಪ ಎಂದು ಪುರಾಣಗಳು ಹೇಳುತ್ತವೆ. ಅದರಲ್ಲೇ ತುಳಸಿ ಗಿಡವನ್ನು ಮನೆಯ ಹೊರಗೆ ಅಥವಾ ಒಳಾಂಗಣದಲ್ಲಿ ಪವಿತ್ರ ಸ್ಥಳದಲ್ಲಿ ನೆಟ್ಟು ಪ್ರತಿದಿನ ಪೂಜೆ ಮಾಡಲಾಗುತ್ತದೆ. ತುಳಸಿ ಇರುವ ಮನೆಗೆ ದಾರಿದ್ರ್ಯ, ಅಶಾಂತಿ, ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ಇದೆ. ವೃಂದಾದೇವಿಯ ಪೌರಾಣಿಕ ಕಥೆ. ಪುರಾಣಗಳ ಪ್ರಕಾರ ವೃಂದಾದೇವಿ ಎಂಬುವಳು ಅತಿ ಶುದ್ಧ ಹೃದಯದ ಅಪಾರ ಭಕ್ತಿಯುಳ್ಳ ಮಹಿಳೆ. ಅವಳು ಜಲಂಧರ ಎಂಬ ಅಸುರನ ಪತ್ನಿ. ಜಲಂಧರ ಅಸುರನಿಗೆ ಅಪಾರ ಶಕ್ತಿ ಇತ್ತು. ಅವನ ಶಕ್ತಿಯ ಮೂಲ ಏನು ಗೊತ್ತಾ? ಅದು ವೃಂದಾದೇವಿಯ ಪತಿವ್ರತ ಧರ್ಮದ ಶಕ್ತಿ. ವೃಂದಾದೇವಿ ಎಷ್ಟೊಂದು ಶುದ್ಧಳಾಗಿದ್ದಾಳೆಂದರೆ ಅವಳ ಪತಿವ್ರತದಿಂದ ಜಲಂಧರನನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳು ಈ ಸಮಸ್ಯೆಗೆ ಪರಿಹಾರ ಕೇಳಿಕೊಂಡು ವಿಷ್ಣುವಿನ ಬಳಿಗೆ ಹೋಗುತ್ತಾರೆ. ವಿಷ್ಣುವಿನ ಕಠಿಣ ನಿರ್ಧಾರ. ಧರ್ಮ ರಕ್ಷಣೆಗಾಗಿ ವಿಷ್ಣು ಒಂದು ಕಠಿಣ ನಿರ್ಧಾರ ಕೈಗೊಳ್ಳುತ್ತಾನೆ. ವೃಂದಾದೇವಿಯ ಪತಿವ್ರತಕ್ಕೆ ಭಂಗವಾದರೆ ಮಾತ್ರ ಜಲಂಧರನ ಸಂಹಾರ ಸಾಧ್ಯ. ವಿಷ್ಣು ಜಲಂಧರನ ರೂಪ ಧರಿಸಿ ವೃಂದಾದೇವಿಯ ಮುಂದೆ ಬರುತ್ತಾನೆ. ಈ ಘಟನೆಯಿಂದ ವೃಂದಾದೇವಿಯ ಪತಿವ್ರತಕ್ಕೆ ಭಂಗವಾಗುತ್ತದೆ. ಆ ಕ್ಷಣದಿಂದಲೇ ಜಲಂಧರನ ಶಕ್ತಿ ಕುಸಿದು ಅವನು ಸಂಹಾರಗೊಳ್ಳುತ್ತಾನೆ. ವೃಂದಾದೇವಿಯ ಶಾಪ ಮತ್ತು ತ್ಯಾಗ. ಸತ್ಯ ತಿಳಿದ ವೃಂದಾದೇವಿಗೆ ಭಾರೀ ನೋವುಂಟಾಗುತ್ತದೆ. ತನ್ನ ಶುದ್ಧ ಶಕ್ತಿಯನ್ನು ಮೋಸದಿಂದ ಮುರಿದ ವಿಷ್ಣುವನ್ನು ನೋಡಿ ಅವಳು ದುಃಖದಿಂದ ಶಪಿಸುತ್ತಾಳೆ. ಆದರೆ ಆ ಶಾಪದ ನಂತರ ವೃಂದಾದೇವಿ ತನ್ನ ದೇಹವನ್ನು ತ್ಯಜಿಸಿ ತುಳಸಿ ಸಸ್ಯವಾಗಿ ಭೂಲೋಕದಲ್ಲಿ ಅವತರಿಸುತ್ತಾಳೆ. ವೃಂದೆಯ ಶುದ್ಧ ಭಕ್ತಿ, ತ್ಯಾಗ ಮತ್ತು ಪಾವಿತ್ರ್ಯವನ್ನು ಕಂಡ ವಿಷ್ಣು ಕರುಣೆಯಿಂದ ಹೇಳುತ್ತಾನೆ, ವೃಂದೆ, ನೀನು ತುಳಸಿಯಾಗಿ ಭೂಲೋಕದಲ್ಲಿ ನೆಲೆಸುವೆ. ನನ್ನ ಪೂಜೆ ನೀನಿಲ್ಲದೆ ಪೂರ್ಣವಾಗುವುದಿಲ್ಲ. ನೀನು ನನ್ನ ಎದೆಯ ಹಾರವಾಗಿರುವೆ. ಅಂದಿನಿಂದಲೇ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಳು. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಅಪೂರ್ಣ. ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, ತುಳಸಿ ಇಲ್ಲದೆ ಮಾಡಿದ ವಿಷ್ಣು ಪೂಜೆ ಫಲ ನೀಡುವುದಿಲ್ಲ. ಒಂದು ತುಳಸಿ ದಳ ಅರ್ಪಿಸಿದ ಫಲ 1000 ಹೂವಿನ ಫಲಕ್ಕೆ ಸಮಾನ. ತುಳಸಿ ದಳದಿಂದ ಅರ್ಚನೆ ಮಾಡಿದರೆ ಪಾಪಗಳು ನಾಶವಾಗುತ್ತವೆ. ಅದರಲ್ಲೂ ಕೃಷ್ಣನಿಗೆ ತುಳಸಿ ಅತ್ಯಂತ ಪ್ರಿಯ. ಬೃಂದಾವನದಲ್ಲಿ ಗೋಪಿಕರು ಕೃಷ್ಣನಿಗೆ ತುಳಸಿ ಮಾಲೆ ಅರ್ಪಿಸುತ್ತಿದ್ದರು ಎಂಬ ಉಲ್ಲೇಖಗಳು ಪುರಾಣಗಳಲ್ಲಿ ದೊರೆಯುತ್ತವೆ. ಮನೆಯಲ್ಲಿ ತುಳಸಿ ಇರುವ ಮಹತ್ವ. ತುಳಸಿ ಇರುವ ಮನೆ ದೇವಾಲಯದಂತೆಯೇ ಎಂದು ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನೆಲೆಸುತ್ತದೆ. ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಕಷ್ಟ, ರೋಗ, ನಕಾರಾತ್ಮಕತೆ ದೂರವಾಗುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಬೆಳಗ್ಗೆ ಮತ್ತು ಸಂಜೆ ತುಳಸಿಗೆ ನೀರು ಹಾಕಿ ದೀಪ ಹಚ್ಚಿದರೆ ವಿಷ್ಣು ಲಕ್ಷ್ಮಿ ಕೃಪೆ ಸದಾ ಇರುತ್ತದೆ ಎಂದು ನಂಬಲಾಗಿದೆ.
ತುಳಸಿ ನಮಗೆ ನೀಡುವ ದೈವಿಕ ಸಂದೇಶ. ತುಳಸಿ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಸರಳತೆ, ಶುದ್ಧತೆ, ನಿಸ್ವಾರ್ಥ ಭಕ್ತಿ, ತ್ಯಾಗ. ವಿಷ್ಣು ಚಿನ್ನವನ್ನಲ್ಲ, ಆಭರಣವನ್ನಲ್ಲ, ಶುದ್ಧ ಹೃದಯದಿಂದ ಅರ್ಪಿಸಿದ ತುಳಸಿ ದಳವನ್ನು ಮಾತ್ರ ಬಯಸುತ್ತಾನೆ. ಇದು ನಮಗೆ ಹೇಳುವುದು ಏನು? ದೇವರನ್ನು ಮೆಚ್ಚಿಸಲು ದೊಡ್ಡ ಐಶ್ವರ್ಯ ಬೇಡ, ನಿಜವಾದ ಭಕ್ತಿ ಸಾಕು. ಭಕ್ತರೇ, ತುಳಸಿ ಮತ್ತು ವಿಷ್ಣುವಿನ ಸಂಬಂಧವು ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಭಕ್ತಿ, ತ್ಯಾಗ ಮತ್ತು ಧರ್ಮದ ಸಂಕೇತ. ನೀವು ಪ್ರತಿದಿನ ತುಳಸಿಗೆ ನೀರು ಹಾಕುವಾಗ, ಒಂದು ತುಳಸಿ ದಳವನ್ನು ವಿಷ್ಣುವಿಗೆ ಅರ್ಪಿಸುವಾಗ ನಿಮ್ಮ ಹೃದಯದ ಶುದ್ಧ ಭಕ್ತಿಯೇ ದೇವರಿಗೆ ತಲುಪುತ್ತದೆ. ಅದಕ್ಕೆ ವಿಷ್ಣು ಹೇಳಿದ್ದಾನೆ, ತುಳಸಿ ಇದ್ದಲ್ಲಿ ನಾನಿದ್ದೇನೆ. ಇಂತಹ ಇನ್ನಷ್ಟು ದೈವಿಕ ಕಥೆಗಳು, ಪುರಾಣ ರಹಸ್ಯಗಳು ಮತ್ತು ಭಕ್ತಿ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಭಕ್ತಿಯ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ.